ಟಮಾಟಿ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಇದು ಹೆಂಗೈತ್ರಿ, ತಳಗ ಬದ್ನಿ ಬೇರ್ ಐತ್ರಿ. ಅಂದ್ರೆ ಬದ್ನಿ ಗಿಡ ಬೇರ್ ಅಂದ್ರೆ ಏನ್ರಿ ಅದು? ಬದ್ನಿದ ಸೊಸೆನ ಹಾಕೋದ್ರೆ ಬದ್ನಿ ಬೀಜ ಹಾಕಿ ಸೊಸೆ ಹಾಕಿ ನಂತರ ಅದು ಇಷ್ಟು ಉಪ್ಪು ಬರ್ತೈತ್ರಿ. ಬಂದ ನಂತರ ಅದನ್ನ ನಡು ಕಟ್ ಮಾಡ್ತಾರ್ರಿ. ನಡು ಕಟ್ ಮಾಡಿದ್ರೆ ಟೊಮೆಟೊ ಸೊಸಿನ ಇಟ್ಟು ಬಂದಿರ್ತೈತ್ರಿ. ಅದನ್ನು ನಡು ಕಟ್ ಮಾಡೋದ್ರಿ. ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡೋದ್ರಿ. ಜಾಯಿಂಟ್ ಮಾಡಿ ಅದ ಕ್ಲಿಪ್ ಅನ್ನೋದು ಒಂದು ಬರ್ತೈತ್ರಿ, ಟ್ಯೂಬ್ ಟೈಪ್. ಆ ಟ್ಯೂಬ್ ಹಾಕಿ 15 ದಿವಸ ತಕರಿ ಅದನ್ನ ಎಸಿದಾಗ ಇಡ್ಬೇಕ್ರಿ. ಎಸಿದಾಗ ಇಟ್ಟ ನಂತರ ಅದನ್ನ ಎಸಿ ಅಂದ್ರೆ ಹೆಂಗ ಇರ್ತೈತಿ ಅಪ್ರ, ಒಟ್ಟ ನೀರ್ ಹಚ್ಚೋದಿಲ್ರಿ ಅದಕ್ಕೆ, ಫುಲ್ ಕೋಲ್ಡ್ ಇರ್ಬೇಕ್ರಿ. 15 ದಿನ ಆದ ನಂತರ ಅದ ತಾನ ಒಂದ್ಕೊಂದ್ ಜಾಯಿಂಟ್ ಆಗ್ತೈತಿ. ಜಾಯಿಂಟ್ ಆದ ನಂತರ ಅದನ್ನ ಏನ್ ಮಾಡೋದ್ರಿ, 2 ದಿವಸ ಬಿಸಿಲಾಗ ತೆಗೆದು ಹೊರಗಿಡ್ತಾರ. ತೆಗೆದಿಡ್ತಾರ, ಹೊರಗಿಟ್ಟ ನಂತರ ಅವಾಗ ನೀರ ಅದಕ್ಕೆ ಇದನ್ನ ಕೊಡೋದ್ರಿ. ಕೊಟ್ಟ ನಂತರ ಹಿಂದಿಂದ ಅದ ಜೀವ ಒಂದ ಆಗ್ತೈತ್ರಿ. ಎರಡು ಕೂಡಿ ಜೀವ ಒಂದ ಆದ ನಂತರ ಅದನ್ನ ಹಿಂದಿಂದ ನಾವು ತಂದ್ರಿ ಇಲ್ಲಿ ನಾಟಿ ಮಾಡಿಬಿಡೋದ್ರಿ. ಇದರಿಂದ ಲಾಭ ಅಂದ್ರ ಅದರ ಇಳುವರಿ ಹೆಚ್ಚು ಬರ್ತೈತ್ರಿ. ಮತ್ತ ರೋಗ ನಿರೋಧಕ ಕಡಿಮೆ ಆಗ್ತೈತಿ. ರೋಗ ನಿರೋಧಕ ಶಕ್ತಿ ಟಮಾಟಿಗೆ ರೋಗ ಬಾಡ್ರಿ, ರೋಗ ಇವು ಬಾಳ ಬರ್ತೈತ್ರಿ. ಅಂದ್ರೆ ಈ ಬದ್ನಿಯನ್ನ ಕ್ರಾಸ್ ಬದ್ನಿ ಬೇರೆ ಇರುವುದರಿಂದ ರೋಗ ಕಡಿಮೆ ಆಗ್ತೈತಿ. ರೋಗ ಕಡಿಮೆ ಆಗ್ತೈತಿ, ಮತ್ತೆ ಸ್ಟೆಮಿನಾ ಹೆಚ್ಚಿರ್ತೈತ್ರಿ. ಮತ್ತೆ ಇವ್ರಿ 6 ಮಂತ್ ರೀ ಹರಿಯೋದ್ರಿ ಕಾಯಿ. ಹೌದಲ್ರಿ? 6 ತಿಂಗಳು ಬರ್ತೈತಿ. ಅವ್ರು ಹಿಡಿದಾರ್ರಿ, ನೋಡ್ಬೇಕ್ರಿ. 4 ತಿಂಗಳ ಪಕ್ಕ ಬರ್ತಾವ್ರಿ. ಈಗ ಮತ್ತೇನಾಗೈತ್ರಿ, ಇಟ್ಟು ಇಳುವರಿ ಅದು ಬರಂಗಿಲ್ರಿ ಸರ್. ಇಲ್ಲ ಹಿಂಗ ಎಲಿಕಿತ ಹೆಚ್ಚಿ ಕಾಯಿ ಅದಾವ್ರಿ. ಎಲಿ ಕಮ್ ಕಾಣತಾವ, ಕಾಯಿನ ಹೆಚ್ಚಿ ಕಾಣತಾವ. ಈಗ 200 ಟ್ರೇ ಮ್ಯಾಲ ಕಟಾವ್ ಆಗೈತ್ರಿ. ಹೌದಲ್ರಿ? ರೇಟ್ ಏನೈತ್ರಿ? ಈಗ 700-800 ಐತ್ರಿ. ನೋಡ್ರಿ, ಇದು 1 ಟ್ರೇ 700 ಅಂದ್ರ ಒಂದ್ ಟ್ರೇ ಎಷ್ಟು ಕೆಜಿ ಇರ್ತೈತ್ರಿ? 22 ಕೆಜಿ. 700 ಅಂದ್ರ ಒಂದ್ 50 ರೂಪಾಯಿ ಬಿತ್ತನ್ 60. ಈಗ ಇದಕ್ರೆ 20 ರೂಪಾಯಿ ರೀ ಕಿಲೋಕ್ಕೆ. 20 20 ಹಾಕ್ರಿ, 40 ರೂಪಾಯಿ. 40 ರೂಪಾಯಿ ಕಿಲೋ. ಅದು ಹೋಲ್ಸೇಲ್ ದೊಡ್ಡ ರೇಟ್ ರೀ. ಇದು ನೀರನೇ ಮಾರ್ದಂಗ್ರಿ. ನೀರೇ ಒಳಗೆ ದೊಡ್ಡ ರೇಟ್ ರೀ. ಹೌದು. ಇನ್ನ 1 ತಿಂಗಳು ಇರ್ತೈತ್ರಿ ಇದು ರೇಟ್. ಇನ್ನ 1 ತಿಂಗಳು 70 ದಿವಸ ಇರ್ತೈತಿ ನೋಡ್ರಿ. ಇನ್ನು 1 ತಿಂಗಳು ಆದ್ಮೇಲೆ ಏನಾಕೈತಿ ಅಂದ್ರೆ ರೇಟ್ ಯಾಕೆ ಬರ್ತೈತಿ ಅಂದ್ರಿ, ಇವೇನು ಹೊಲ್ದಾಗ ಉಳ್ಳಾಗಡ್ಡಿ ಹಾಕ್ಯಾರಲ್ರಿ ಒಣಬೇಸೆ, ಅವರು ಟಮಾಟಿಗೆ ಅವ್ ಕಾಯಿ ಹಾಕಿ ಚಲೋ ಹಾಕೋರಿ. ಅವ್ ಸ್ವಲ್ಪ ರೇಟ್ ಕಮ್ಮಿ. 1 ತಿಂಗಳ ತನಕ ಹೆಚ್ಚಿಗಿನ ರೇಟೇ ಇರ್ತೈತಿ ಬಿಡ್ರಿ. ಈಗ ಅದ ನಾಟಿ ತಂದ್ ಹೆಚ್ಚದ ಇಟ್ಟು ಇಳುವರಿ ಬರಂಗಿಲ್ರಿ ಅದ. ಹೌದಲ್ರಿ? ಇದು ಮತ್ತೆ ಇಲ್ಲಿ ಚಿಗ್ಯಾಕ್ ಚಾಲು ಆಗಿತ್ತು ನೋಡ್ರಿ. ಇದು ಮತ್ತೆ ಇದು ಹೂವ ಕಾಯಿ ಚಾಲೂನ ಇದೆಲ್ಲ ಚಿಗ್ಯಾಕ್ ಚಾಲು ಆಗಿತ್ತು ನೋಡ್ರಿ. ಇನ್ ಮತ್ತ ಈ ಗೊಬ್ಬರ ಔಷಧ ಎಲ್ಲಾನ ಏನ್ ಮಾಡ್ತೀರಿ? ಡ್ರಿಪ್ ಕೊಟ್ಟಿರ್ತೇವ್ರಿ. ಮತ್ತ ಈ ಟಮಾಟಿ ಇದು ಎಷ್ಟು ದಿವಸಕ್ಕಾರ? ಇದು 6 ತಿಂಗಳು ಬರ್ತೈತೇನ್ರಿ ಬೆಳಿ? ಇದು ನಾಟಿ ಮಾಡಿದ್ ಹಿಡ್ಕೊಂಡ್ರಿ ಕಿತ್ತು ಹೋಗಿತ್ತಕ 6 ತಿಂಗಳು ಅಂದ್ರೆ 4 ತಿಂಗಳು ಕಟಾವ್ ಮಾಡಿಸ್ಕೊತೀವಿ. 4 ತಿಂಗಳು ಕಟಾವ್ ಇರ್ತೈತಿ ಅಂದ್ರೆ 6 ತಿಂಗಳು ಅಲ್ಲಿ ಹಿಂಗ ಕಿತ್ಕೋತೀರಿ. ಮತ್ತ ಇದೆಲ್ಲ ಹಂಗೆ ಇರ್ತೈತಿ ಏನ್ರಿ? ಇದು ಬಾಳ ದಿವಸ ಆಗಿರ್ತಿಲ್ಲ. ಇಲ್ಲ, ಮಲ್ಚಿಂಗ್ ತೆಗಿತೇವ್ರಿ. ತೆಗೆದು ಬಿಡ್ತೀರಿ. ತೆಗೆದು ಹೊಸ ಗಳೆ ಹೊಡೆದು ಅದು 3 ತಿಂಗಳು ಬೆಳೆ ಏನಿರ್ತೈತ್ರಿ, 2 ಬರ್ತೈತ್ರಿ ಬೆಳೆ. ಅದ್ರಾಗೆ 6 ಮಂತ್ ಒಮ್ಮೆಗೆ ತೆಗೆದು ಬಿಡೋದ್ರಿ. ಸರಿ. ಇದನ್ನೇನ್ ತೆಗೆದು ಬಳೆ ಮಾಡಿ ಇದು ಮಾಡ್ತೀರ? ಇದು ಗೊಳೆ ಮಾಡಿ ಸುಡ್ತೀರಿ? ಇದು ಇಡಾಕ್ ನಡೆಯಂಗಿಲ್ರಪ್ಪ. ಅದು ಬಾದ ಆಗಿರ್ತೈತ್ರಿ, ಬಿಸಿಲು ತಿಂದಿರ್ತೈತ್ರಿ. ಒಂದ್ ಸ್ವಲ್ಪ ಟಚ್ ಆಗ್ಬಿಡ್ದ ಹಿಂಗ ಹರಿದು ಬಿಡ್ತೈತಿ ನೋಡ್ರಿ. ಭಾಳ ಚಲೋ ಮಾಡ್ರಿ. ಇದ ವಿದ್ಯೆ. ಹೌದಲ್ರಿ? ಮತ್ತೆ ಇದೆಲ್ಲ ಬದುಕು ವಿದ್ಯೆ ಅಲ್ರಿ. ಇದು ಜಗತ್ತು ಸಮಾಜಕ್ಕೆ ಅನ್ನ ನೀಡು ವಿದ್ಯೆ ಅಲ್ರಿ. ಭಾಳ ಚಲೋ ಮಾಡ್ರಿ. ಈ ತರ ಟೂಬ್ ಬರ್ತೈತಿ ನೋಡ್ರಿ. ಅದು ತಾನ ಬ್ಲಾಸ್ಟ್ ಆಗಿ ಹೋಗ್ತಿದ್ರಿ. ಅದರ ಅದಕ್ಕೆ ಇದ ಮಟ್ಟಿ ಆದಂಗ ಅದಂಗ್ರಿ. ಅದ್ ಬ್ಲಾಸ್ಟ್ ಈ ಕಡೆ ತುರ್ಕೋದು, ಒಂದ್ ಈ ಕಡೆ ಒಂದ್ ಬೈಟ್ರಿ. ಮ್ಯಾಗಿಂದ ಒಂದ್ ಚೆಂಡಕ್ ಇದು ಮ್ಯಾಗಿಂದ ಟೊಮೆಟೊ ಅದ್ರಿ. ಇದು ನೋಡ್ರಿ, ಇಲ್ಲಿ ಕರಪ್ಟ ಹಿಂಗ ಆಗಿರ್ತೈತಿ. ಗಂಟ ತಯಾರಾಗ್ತೈತಿ. ಇಲ್ಲಿ ಇದನ್ನ ಇಟ್ಕೋತೈತ್ರಿ. ಅದು ಇಲ್ಲಿ ಇಟ್ಕೊಂಡ್ರಿ ಒಂದು ಹಾಕದ್ಕೊಂಡು ಲೇಟ್ ಮಾಡ್ರಿ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿರ್ತಿದ್ರಿ. ನಾವ್ ಕುಡಲ್ದಾಗ ಮ್ಯಾಲ ಅಪ್ಡೇಟ್ ಮಾಡ್ತಿದ್ರಿ. ಅದ ಅಂದ್ರೆ ನಾವ್ ತಿಂದು ಕೊಬ್ಬು ಬೆಳಕಲ್ರಿ. ಒಂದತ್ತ ಮಾಡಿದಾಗ ಅವೆಲ್ಲ ಬಳಕಲೆ ಆದಂಗ. ಮತ್ತ ಇದು ವೇಟ್ ಬಾಳ ರಜರ್ ಕಾಯ್ರಿ. ಒಳಗ ಒಟ್ಟ ಫಳ ಇರಂಗಿಲ್ರಿ. ಗಟ್ಟಿ ಇಲ್ಲಿ ನೋಡ್ರಲ್ಲ, ಗಟ್ಟಿ ಕಾಯಿ. ಕಾಯಿ ನೋಡ್ರಿ, ಸೇಬು ಕಾಯಿ ಸೇಬು ನಿಟ್ಟ ಅವು ಉಳ್ಕಿದಿರ್ತಾವ, ಒಳಗ್ ಫಳ ಇರ್ತಾವ್ರಿ. ನರ್ಸರಿ ಆಗಿಂದ ತಿಂಬ್ರಿ 24 ಬರ್ತೈತ್ರಿ. ಈಗ ಇದು 30 ಕಿಲೋ ಬರ ಆಯ್ತಿದ್ರಿ. 13-14 ದಿವಸ ಏನು ಆಗಂಗಿಲ್ಲ ಕಾಯಿ ಇರೋದು. ಹಿಂಗೆ ಸ್ವಟ್ಟಿ ದಿಪ್ಪ ಐತ್ರಿ. ಎಲ್ಲ ಒಳಂದ್ರ ಬಾಳಿಕೆ ಹೆಚ್ಚು ಬರ್ತೈತ್ರಿ. ಹೌದ್ರಿ, ತಾಳಕಿ ಬರ್ತೈತಿ. ಮತ್ತೆ ಇದು ಹೆಂಗ್ರಿ? ಖರ್ಚು ಭಾಳ ಬರ್ತದೆ. ಲೇಬರ್ ಖರ್ಚ, ಈ ಖರ್ಚ, ಮತ್ತೆ ಇವೆಲ್ಲ ಕಟ್ಸೋದು ರೀ. ಇದು
ಸಣ್ಣ ಮಕ್ಕಳು ಜಾಕ್ ಮಾಡ್ದಂಗ್ರಿ ಚಲೋ ರೀ ಅವ್ರನ್ನ ಬಿಟ್ಟು ಹೊರಗಡೆ ಬರ್ತಾವ ಇದನ್ನ ಬಿಟ್ಟು ಹೋಗಂಗಿಲ್ಲ ಯಾಕಂದ್ರೆ ಒಂದು ಯಾವ್ದು ಬರ್ತೈತೆ ಅದನ್ನ ಹಿಡಿದು ಎತ್ತೆ ಕಟ್ಟಬೇಕ್ರಿ ಇದು ಅದಾರ ಇದನ್ನ ಕಟ್ಟಬೇಕು ಇದನ್ನ ಹೌದಲ್ರಿ ಇದು ಕಟ್ಟಬೇಕಾದ್ರೆ ತೆಳಗ್ ಹೋಗ್ತೈತ್ರಿ ಇದು ಹಚ್ಚದಾಗ್ರಿ ಇಟ್ಟು ತಪ್ಪಲಿತ್ ನೋಡ್ರಿ ಹೊಟ್ಟೆ ಗಿಡಕ್ಕೆ ಇಟ್ಟರಿ ಹಚ್ಚಿದ ಅವಾಗ ನಾಟಿ ಮಾಡಿದ ಅವಾಗ ಇಟ್ಟೆ ಐತ್ ನೋಡ್ರಿ ಇದನ್ನ ಮತ್ತೆ ಹಿಂಗ್ ತಂದಿವ್ರಿ ಇಲ್ಲೆಲ್ಲ ಬೇಯ್ದಿರ್ಬೇಕು ಇವ್ ಹೊಸ ತಂದ್ರ ಇದು ಮಂದೆಲ್ಲ ಇದ ಹೊಲ ಹಂಗ ಕಾಣ್ತೈತ್ರಿ ಎಲ್ಲಾರು ಟಗಿ ಇರ್ತಾವ ಹಚ್ಚವಪ್ಪ ಇವ್ ಏನ್ ಹಚ್ಚಾರ ಏನೋ 15 ದಿನ ಇಲ್ಲಿ ಕೆಲಸ ಮಾಡ್ರಿ ಇವ್ರು ಏನ್ ಈ ಹೊಲ್ದಾಗ ಏನ್ ಹಚ್ಚಿದಾರು ಹಿಂಗ್ಯಾಕ್ ಮಾಡದಾರ ಅಂತಾರ ಮೈಂದ್ರಿ ಹಂಗ ಹಿಂಗ್ ಕಡಿಗೆ ಒಟ್ಟ ಒಟ್ಟ ಮೂಮೆಂಟ್ ಇರಕ್ಕಿಲ್ರಿ ನಂತರ ಮೂಮೆಂಟ್ ಹಾಕೋತ ಬರ್ತಿರ ಒಂದ್ ತಿಂಗಳ ತಕ ಅಪ್ಪಾರ ಇದೇನ್ ಹೊಲನ ಕುಲ್ಲನ ಕಾಣಕಿಲ್ಲ ಯಾಕಂದ್ರೆ ನಾವು ಮೊದಲೆಲ್ಲ ಅದನ್ನ ಹಚ್ಚಿದ್ರ ಅದು ಫುಲ್ ಒಂದ್ ತಿಂಗಳಿಗೆ ಅಂದ್ರೆ ಇಲ್ಲಿ ಎಲ್ಲಿ ಇಲ್ರಿ ಸಿರಿಸೇಲ್ ಬಿಟ್ರೆ ಇದ ಫಸ್ಟ್ ಇಲ್ಲಿ ಮಹಾರಾಷ್ಟ್ರದಾಗ ಒಂದ್ ತ್ರಿಶೇಲ್ ಐತಿ ಅಲ್ಲಿ ಅಂದ್ರೆ ಅಲ್ಲಿ ಅವ್ರು ಮಾಡಿದ್ದ ಅದನ್ನ ಬಿಟ್ರೆ ಇಲ್ಲೇ ರೀ ಇಲ್ಲಿ ನಮ್ಮ ಕರ್ನಾಟಕದಾಗ ಇದನ್ನ ಯಾರು ಹೆಚ್ಚ ಯೂಸ್ ಮಾಡಿಲ್ರಿ ಹೌದಲ್ರಿ ಫಸ್ಟ್ ಇಲ್ಲಿ ಆಗಲ್ರಿ ಇಲ್ಲ ಕಾಯಿನ ಶೇಬುಕಾಯಿ ಇದ್ದಂಗ ಇವತ್ತೈತಿ ಭಾಳ ಚಲೋ ಮಾಡಿ ಹಿಂಗ ಕೃಷಿ ಒಳಗ ವೈಜ್ಞಾನಿಕತೆಯನ್ನು ಬಳಸ್ಬೇಕು ಈ ವೈಜ್ಞಾನಿಕತೆಯನ್ನು ಬೆಳೆಸಿ ಎಲ್ಲ ಜಗತ್ತಿನ ಮುಂದೆ ಹೋಗ್ಯಾರ ಎಲ್ಲರೂ ನಾವು ಈ ಸಾಂಪ್ರದಾಯಿಕ ಕೃಷಿ ಒಳ್ಳೇದು ಅದೇ ಇದ್ರಾಗ ಕುತ್ತು ನಾವು ಇದಾಗತ್ತೆ ಇದು ಈ ಸ್ವಲ್ಪ ಭೂಮಿ ಒಳಗೆ ಹೆಚ್ಚು ಬೆಳಿಬೋದು ಹೆಚ್ಚು ಬೆಳೆದ್ರೆ ಅಂದ್ರೆ ಆದಾಯ ಹೆಚ್ಚಾಕೈತ್ರಿ